ಅಯ್ಯೋ ಅಯ್ಯೋ ಅಯ್ಯೋ, ಅದು ಯಾಕೆ ಹೆಂಗೆ ಕೊರಗ್ತೀಯಾ? ಅವ್ರ ಮಗುನ ಅವ್ರು ಇಸ್ಕೊಂಡ್ರು, ಅದಕ್ಕೆ ನೀನು ಹಿಂಗೆ ಹತ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಹೇಳೆ? ಶ್ರೀದೇವಿ, ಅಳ್ಳುಬೇಡ ಕಣೆ. ನನಗೆಷ್ಟು ನೋವಾಯ್ತು ಗೊತ್ತಾ? ಅದು ಯಾವಳವಳು? ಆ ಮಗು ಅಮ್ಮ ಅವಳಲ್ಲ, ಅವಳು ತಂಗಿ ಅಂತೆ. ಬಾಯಿಗೆ ಬಂದಂಗೆ ಬೈದ್ಬಿಟ್ಲು ಗೊತ್ತಾ? ಏನಪ್ಪ ಮಾಡ್ಲೀಗ? ಶ್ರೀದೇವಿ, ಸಮಾಧಾನ ಮಾಡ್ಕೊಳ್ಳೆ. ಅವ್ರು ಏನಾರ ಅನ್ಕೊಳ್ಳಿ, ನೀನು ಹೋಗಿ ಮಗುನ ಎತ್ಕೊಬತ್ತೀನಿ ಅಂತ ಹೋಗಿದ್ದು ತಪ್ಪಲ್ವಾ? ಏನು ತಪ್ಪು? ಏನಾಗ್ಬಿಡ್ತು? ಅವ್ರವ್ವ ಮಲಗಿದ್ಲು, ಮಗು ಪಕ್ಕದಲ್ಲಿ ಯಾರು ಇರಲಿಲ್ಲ. ಅದಕ್ಕೆ ಅಲ್ಲಿ ಆಟ ಆಡ್ಸೋಕ್ಕಾಗುತ್ತಾ? ಅದಕ್ಕೆ ನಮ್ಮ ರೂಮಿಗೆ ಕರ್ಕೊಬಂದು ಆಟ ಆಡ್ಸೋಣ ಅಂತ ತಗೊಂಬತ್ತಾ ಇದ್ನಪ್ಪ. ಅಷ್ಟಕ್ಕೆ ನನ್ನ ಒಳಗೆ ಕಳ್ಳಿ ನೋಡ್ದಂಗೆ ನೋಡ್ಬಿಟ್ರು ಗೊತ್ತಾ? ಅದು ಯಾವುದೋ ನೆನ್ನೆ ಆ ಯಮ್ಮ ಬಂದಿತ್ತಲ್ಲ ಮಗುನ ಎತ್ಕೊಂಡು, ಆ ಯಮ್ಮ ಕರೆಕ್ಟಾಗಿ ಬಂದು ಹೆಂಗೋ ಹೇಳಿದ್ಲಲ್ಲ. ಇಲ್ಲ ಅಂದಿದ್ರೆ ನನ್ನ ದೊಡ್ಡ ಕಳ್ಳೆನೇ ಮಾಡಿಬಿಟ್ಟಿರೋಳು. ಆ ಯಮ್ಮ ನೋಡ ನನಗೆ ಎಷ್ಟು ಕೋಪ ಬರ್ತದೆ ಗೊತ್ತಾ? ನನಗೂ ಮಗ ಆಗಿದ್ದಿದ್ರೆ ಹಿಂಗೆ ಯಾರ್ಯಾರ್ದೋ ಮಗುನ ಹೋಗಿ ಎತ್ಕೊಂಬರೋದಿತ್ತಿತ್ತ ಹೇಳು? ನನಗೆ ಆ ಮಗ ನೋಡ್ದಾಗಿಂದ ಆ ಮಗನೇ ನೋಡಬೇಕು, ಆ ಮಗನೇ ಎತ್ಕೋಬೇಕು ಅಂತ ಅನ್ಸುತ್ತೆ. ಏನೋ ಆಸೆಗೆ ಹೋದ್ನಪ್ಪ, ಅದಕ್ಕೆ ಹಿಂಗೆ ಮಾಡೋದು. ಈಗಲೂ ನನಗೆ ಆ ಮಗ ಹತ್ರ ಹೋಗ್ಬೇಕು, ಎತ್ಕೋಬೇಕು ಅನಿಸ್ತೈತೆ. ನಡಿ ಹೋಗೋಣ. ಲೇ ಶ್ರೀದೇವಿ, ಏನು ಮಾತಾಡ್ತೀಯ? ಇವಾಗ ತಾನೇ ಬೈದು ಕಳ್ಸಿದ್ರು ಇವತ್ತು ಮಧ್ಯಾಹ್ನ ಅಂತ ಎಂದೆ. ಈಗ ನೋಡ್ರೆ ಆಲೇ ನೋಡ್ಬೇಕಂತಿದ್ಯಲ್ಲ ಈ ಮಧ್ಯರಾತ್ರಿಲಿ? ಎಲ್ಲರೂ ಮಲ್ಗಿರ್ತಾರೆ ಕಣೆ. ನನಗವೆಲ್ಲ ಗೊತ್ತಿಲ್ಲ, ನನಗೆ ನಿದ್ದೆ ಬರ್ತಾ ಇಲ್ಲ. ಏನು ಮಾಡಲಿ ನಾನು? ನನಗೆ ಆ ಮಗು ಮುಖನ ಮರೆಯೋಕ್ಕಾಗ್ತಿಲ್ಲ. ನನಗೆ ಯಾಕೋ ಆ ಮಗು ನನಗೆ ಬೇಕಂತ ಅನ್ನಿಸ್ತಾ ಇದೆ. ಶ್ರೀದೇವಿ, ಏನಂತ ಮಾತಾಡ್ತೀಯ? ಬೇಕು ಅಂತಂದ್ರೆ ಅದೇ ನಾಟದ ಗೊಂಬೆನ ಹೇಳೋ, ಕೊಡಿ ಅಂತ ದುಡ್ಡು ಕೊಟ್ಟು ಇಸ್ಕೊಂಬರಕ್ಕೆ. ಏನು ಮಾತಾಡ್ತೀಯ ನೀನು? ನನಗವೆಲ್ಲ ಗೊತ್ತಿಲ್ಲ ಕಣಯ್ಯ, ನನಗೆ ಆ ಮಗು ಬೇಕು, ಬೇಕಷ್ಟೆ. ಇದೊಳ್ಳೆ ಕತೆ ಆಯ್ತಲ್ಲ. ಬೇಕಂದ್ರೆ ನೋಡು, ಮಗುನ ಸ್ವಲ್ಪ ಹೊತ್ತು ಎತ್ಕೊಂಬತ್ತೀನಿ ಅಂತ ಹೋಗಿದ್ದಕ್ಕೇನೆ ಹೆಂಗೆಲ್ಲ ಅಂದು ಕಳಿಸಿದಾರೆ ನಿನಗೆ. ಇನ್ನು ಮಗು ಬೇಕು ಅಂತಂದರೆ ಏನೇನೋ ಮಾತಾಡ್ಬೇಡ, ಸುಮ್ಮನಿರು ನೀನು. ಮೊದಲು ಇಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ನಿನ್ನ ಮನೆಗೆ. ಇಲ್ಲೇ ಇದ್ರೆ ನಿನ್ಗೆ ಏನೇನೋ ಅನಿಸ್ತಾ ಇರುತ್ತೆ. ಇಲ್ಲ, ನನಗೆ ಮಗು ಬೇಕಂದ್ರೆ ಬೇಕಷ್ಟೆ. ಹೆಂಗಾದ್ರೂ ಮಾಡಿ ಮಗು ಎತ್ಕೊಂಡು ಹೊರಟೋಗೋಣ. ಲೇ ಶ್ರೀದೇವಿ, ಏನು ಮಾತಾಡ್ತಿದ್ದೀಯ ನೀನು? ಏನು ಮಾತಾಡಲಿ? ಸರಿಯಾಗಿ ಮಾತಾಡ್ತಿದ್ದೀನಿ ಹೇಳು. ಅವ್ರಿಗೆ ಯಾರಿಗೂ ಗೊತ್ತಿಲ್ದಂಗೆ ಮಗುನ ಎತ್ಕೊಂಡು ಹೋಗ್ಬಿಡೋಣ. ನನಗೆ ಯಾಕೋ ಅದೇ ಸರಿ ಅನ್ನಿಸ್ತೈತೆ. ನನಗೆ ಅವಾಗ ನನ್ನ ನೋವೆಲ್ಲ ಮರ್ತೋಗ್ತೀನಿ. ಅವ್ರಿಗೇನು ಕಮ್ಮಿ, ಇನ್ನೊಂದು ಮಗು ಆಗುತ್ತೆ. ಆದರೆ ನಮಗೆ 5 ವರ್ಷದ ಮೇಲೆ ಹುಟ್ಟಿರೋ ಮಗು ಸತ್ತೋಯ್ತು, ಮತ್ತೆ ಆಗುತ್ತೆ ಅಂತ ಏನು ಗ್ಯಾರಂಟಿ? ನಡಿ ನಡಿ, ಹಂಗೆ ಮಾಡೋಣ ನಡಿ. ಶ್ರೀದೇವಿ, ನೀನು ಹೇಳೋದು ನೋಡ್ರಿ ಯಾಕೋ ಭಯ ಆಗ್ತೈತೆ ಕಣೆ. ಬೇಡ ಕಣೆ, ನನ್ನ ಮಾತು ಕೇಳು. ಇನ್ನೊಬ್ರು ಮಗು ಹಂಗೆಲ್ಲ ಎತ್ಕೊಳ್ಳೋದು ಸರಿ ಹೋಗಲ್ಲ. ಅವ್ರೇನಾದ್ರು ಪೊಲೀಸ್ ಕಂಪ್ಲೇಂಟ್ ಹಂಗೆಲ್ಲ ಕೊಟ್ಟರೆ ನಾವೇನೋ ಸಿಕ್ಕಾಕೊಂಡ್ರೆ ಬಿಡ್ತಾರ ನಮ್ಮನ್ನು. ಅನ್ಯಾಯವಾಗಿ ಜೈಲ್ ಪಾಲ್ ಮಾಡಿಬಿಡ್ತೀವಿ ಕಣೆ. ಬೇಡ ಕಣೆ, ಬೇಕಾದ್ರೆ ಯಾವುದನ್ನ ಮಗುನ ದತ್ತಕ್ಕೆ ತಗೊಳ್ಳೋಣ. ಬೇರೆ ಮಗುನೆಲ್ಲ ಕದ್ಯೋದು ಬೇಡ ಕಣೆ ಶ್ರೀದೇವಿ, ನನ್ನ ಮಾತು ಕೇಳೆ. ನನಗೆ ಅವೆಲ್ಲ ಆಗಲ್ಲ. ನಿನ್ನ ಪುರಾಣ ನನಗೆ ಬೇಕಾಗಿಲ್ಲ. ನೀನು ಬಚ್ಚ ಇಲ್ವೋ ಹೇಳು, ನಾನು ಇವಾಗ ಹೊಲ್ಟೆ ನಾನು ತಗೊಬರೋಕ್ಕೆ. ನಿನ್ನೆ ನಂಬ್ಕೊಂಡ್ರೆ ಈ ಜನ್ಮದಲ್ಲಿ ನಮಗೆ ಮಗು ಸಿಗಲ್ಲ. ನಾನು ನಿನ್ನ ಮಾತು ಕೇಳಲ್ಲ ಈ ಸತಿ. ಅವ್ರಿಗೆ ಬೇಕಾದ್ರೆ ಇನ್ನೊಂದು ಮಗು ಆಗುತ್ತೆ, ಏನಾಗಲ್ಲ. ಮಗು ನೆತ್ಕೊಂಡು ನಮ್ಮೂರಿಗೆ ಹೋಗ್ಬಿಡೋಣ, ಯಾರಿಗೂ ಗೊತ್ತಾಗಲ್ಲ. ನಡಿ ನಡಿ, ಟೈಮ್ ಆಯಿತು. ಬೆಳಕಾಗೋದ್ರೊಳಗಡೆ ಎತ್ಕೊಂಡು ಹೋಗ್ಬಿಡ್ಬೇಕು ನಾವು. ನಾನು ಬರಲ್ಲಮ್ಮ, ಸಿಕ್ಕಾಕೊಂಡ್ರೆ ಧರ್ಮದೆಡ್ ಗ್ಯಾರಂಟಿ. ಬರಲ್ಲ, ನೀನೇ ಹೋಗು. ನೀನು ಯಾವಾಗಲೂ ಹಿಂಗೆ ತಪ್ಪಿಸ್ಕೊತಾನೆ ಇರ್ತೀಯಲ್ವ ಎಲ್ಲದಕ್ಕೂ. ಆಯ್ತು ಬಿಡು, ನಾನೇ ಹೋಗ್ತೀನಿ, ಅದೇನಾಗ್ತದೋ ಆಗಲಿ. ಅಯ್ಯೋ ದೇವ್ರೆ, ನಮ್ಮ ಶ್ರೀದೇವಿಗೆ ಯಾಕಿಂತ ಬುದ್ಧಿ ಬಂತು? ಅವಳು ಮಗು ಯೋಚನೆಯಲ್ಲಿ ಹುಚ್ಚಿ ಆಗ್ಬಿಟ್ಟಿದ್ದಾಳೆ. ಅಯ್ಯೋ ದೇವ್ರೆ, ನೀನೇ ಕಾಪಾಡಬೇಕಪ್ಪ. ಇವಳಿಗೆ ಕೆಟ್ಟ ಬುದ್ಧಿ ಹೋಗ್ಲಿ. ಇವಾಗ ಏನು ಮಾಡೋದು, ತರಕ್ಕೆ ಹೋಗ್ಬಿಟ್ಟವಳೆ. ಏನು ಸಿಕ್ಕಾಕೊಂತಳೋ ಏನೋ, ಮರ್ಯಾದೆ ಕಳೀತಾಳೋ ಏನೋ. ಅಯ್ಯೋ ದೇವ್ರೆ. ಕಾವ್ಯ ಮಲ್ಗವಳೆ. ನನಗೆ ಬೇರೆ ನಿದ್ದೆ ಗೊತ್ತಾಯ್ತಲ್ಲ. ಏನಾದರೂ ಒಂದು ಬೆಡ್ಶೀಟ್ ಏನಾದ್ರು ತರಬೇಕಿತ್ತು, ನಾನು ಮರ್ತೇ ಬಿಟ್ಟೆ. ಅತ್ತೆ, ಮಲಗಲಿಲ್ವಾ ನೀವು? ಇಲ್ಲ ಅಳಿ, ಅಂದರೆ ನಾನು ಮನೆಯಿಂದ ಬೆಡ್ಶೀಟ್ ಏನಾದ್ರು ತರಬೇಕಿತ್ತು. ಇನ್ನೊಂದು ಮಂಚ ಇರುತ್ತೆ ಇಲ್ಲೇ ಅಂದ್ಕೊಂಡು ಬಂದೆ. ಇಲ್ಲಿ ಆ ಥರ ಏನು ಇಟ್ಟಿಲ್ಲ ಅವರು. ಹೌದು ಅತ್ತೆ, ಆಸ್ಪತ್ರೆಯಲ್ಲಿ ಜಾಸ್ತಿ ಜನ ಇರಂಗಿಲ್ವಲ್ಲ, ಅದಕ್ಕೆ ಇಟ್ಟಿಲ್ಲ ಅನ್ಸುತ್ತೆ ಅವರು.
ಕಾವ್ಯ ಮಲಗಿದ್ದಾಳೆ, ಮಗುನು ಮಲಗಿದೆ. ಇಷ್ಟೊತ್ತಂತ ಎದ್ದಿರ್ತೀರಾ? ಬನ್ನಿ, ಅಲ್ಲಿ ಜನರಲ್ ವಾರ್ಡಲ್ಲಿ ಮಂಚ ಎಲ್ಲ ಖಾಲಿ ಇದ್ದಾವೆ, ಅಲ್ಲಿ ಮಲ್ಕೊಳ್ಳೋರಂತೆ, ಬನ್ನಿ. ಅಯ್ಯೋ ಬೇಡ ಬಿಡಿ ಹೇಳಿ ಅಂದರೆ ಎಷ್ಟೊತ್ತು? ಇನ್ನೊಂದು 3 ಗಂಟೆಗೆ ಬೆಳಕಾಗೋಗುತ್ತೆ, ಎದ್ದಿರ್ತೀನಿ ಬಿಡಿ. ಅಯ್ಯೋ ಬೇಡ ಅತ್ತೆ, ಬೆಳಗ್ಗೆವರೆಗೂ ಎದ್ದಿದ್ರೆ ನಿಮ್ಮ ಆರೋಗ್ಯದ ಕತೆ ಏನಾಗಬೇಕು? ಬೇಡ ಬೇಡ, ಒಂದು 3 ಅವರ್ ಆದರೂ ಮಲ್ಕೊಳ್ಳಿ. ಬನ್ನಿ, ಅಲ್ಲಿ ಮಲ್ಕೊಳ್ಳಿ, ಇಲ್ಲಿ ನಾನು ನೋಡ್ಕೋತೀನಿ, ಬನ್ನಿ. ಅಯ್ಯೋ ನೀವು ಎದ್ದಿರ್ತೀರಾ? ನಾನಿವಾಗ ಒಂದು 2 ಅವರ್ ಮಲ್ಕೊಂಡಿದ್ದೆ ಅತ್ತೆ, ಇವಾಗ 3 ಅವರ್ ಮಲ್ಕೊಳ್ಳಿ, ನೀವು ಬನ್ನಿ. ಆಯಿತು ನಡೀರಿ. ಸ್ವಲ್ಪ ಸಮಯದ ನಂತರ ಹಬ್ಬ, ಯಾರೂ ಇಲ್ಲ. ಅವ ಆಂಟಿ ಇದ್ಬಿಟ್ಟಿದ್ರೆ ಎತ್ಕೊಂಡು ಹೋಗಕ್ಕೆ ಆಗ್ತಿರ್ಲಿಲ್ಲ. ಸದ್ಯ ಯಾರೂ ಇಲ್ಲ, ಒಂದಿಲ್ಲೇ ಸಮಯಕ್ಕೆ ಬಂದಿದ್ದೀನಿ. ಆ ದೇವರೇ ಕಳಿಸಿರೋದು ನನಗೆ ಗೊತ್ತು. ಈ ಮಗು ನನಗೆ ಸೇರಬೇಕು ಅನ್ನೋದೇ ಆ ದೇವ್ರ ಇಷ್ಟನೂ ಅನಿಸುತ್ತೆ. ಅದಕ್ಕೆ ಅನಿಸುತ್ತೆ ನನ್ನ ಮಗುನ ಕಿತ್ಕೊಂಡ ಈ ಮಗು ನನಗೆ ಸೇರಲಿ ಅನ್ನೋದು ಆ ದೇವ್ರ ಇಚ್ಛೆ. ಅಯ್ಯೋ ಓದೋಳು ಇಷ್ಟದಾದ್ರೂ ಬರಲಿಲ್ವಲ್ಲ, ಏನಾಯ್ತೋ ಏನೋ. ರೀ ಇಲ್ಲೋಡಿಲಿ. ಲೇ ಶ್ರೀದೇವಿ, ತಂದೆ ಬಿಟ್ಟೇನೆ. ರೀ ತಂದೆ ಬಿಟ್ಟೆ, ನಡೀರಿ, ಬೆಳಕಾಗೋದ್ರೊಳಗಡೆ ಹೋಗ್ಬಿಡ್ಬೇಕು ಇವಾಗ. ಅವರು ಯಾರೂ ಇರಲಿಲ್ಲ. ಈ ಮಗು ಅಮ್ಮನೂ ಮಗು ಇಬ್ಬರೇ ಇದ್ದಿದ್ದು, ಇಬ್ಬರು ಮನೆ ಕಂಡಿದ್ರು. ಮೆತ್ತಗೆ ಎತ್ಕ ಬಂದ್ಬಿಟ್ಟೆ. ನಡೀರಿ ಬೇಗ ಹೋಗ್ಬಿಡೋಣ. ಅಲ್ಲ ಕಣೆ, ಇನ್ನೊಂದ್ಸರಿ ಯೋಚನೆ ಮಾಡೋ. ಯೋಚನೆನೆಲ್ಲ ಏನೂ ಇಲ್ಲ, ಟೈಮ್ ಆಗ್ಬಿಡುತ್ತೆ. ನಡೀರಿ, ಅವ್ರು ಎದ್ದು ಬಂದ್ಬಿಟ್ರೆ ಕಷ್ಟ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಸರಿ ನಡಿ ಹೋಗೋಣ. ಅತ್ತೆ, ಇಲ್ಲೇ ಯಾವುದಾದ್ರೂ ಮಂಚದ ಮೇಲೆ ಮಲ್ಕೊಳ್ಳಿ, ಸುಮ್ಮನೆ ಯಾಕೆ ನಿದ್ದೆಗಿಡೋದು, ರಾತ್ರಿ ಎಲ್ಲ ಅಲ್ವಾ? ಸರಿ ಹೇಳಿ ಅಂದರೆ ಎಷ್ಟೊಂದು ಮಂಚಗಳಿದ್ದಾವೆ. ನೀವಿಲ್ಲೇ ಮಲಗಿದ್ರಾ? ಹೌದು ಅತ್ತೆ, ಸಿಕ್ಕಾಪಟ್ಟೆ ನಿದ್ದೆ ಬರ್ತಿತ್ತು. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ನಿಮ್ಮನ್ನು ಬಂದು ಎದೋಳ್ಸೋಣ ಅಂದ್ಬಿಟ್ಟು ಇಲ್ಲೇ ಮಲಗಿದ್ದೆ. ಮಲಗಿ, ಚೆನ್ನಾಗಿ ನಿದ್ದೆ ಬರುತ್ತೆ. ಸರಿ ಹೇಳಿ ಅಂದರೆ ಆಯಿತು. ಸರಿ ಅತ್ತೆ, ನಾನು ಹೊರಡ್ತೀನಿ. ಕಾವಿನ ಹತ್ರ ಯಾರೂ ಇರಲ್ವಲ್ಲ, ಅಲ್ಲೇ ಇರ್ತೀನಿ. ಬೆಳಗ್ಗೆ 6 ಗಂಟೆಗೆ ಬರ್ತೀನಿ. ಆಯಿತು ಹೇಳಿ ಅಂದರೆ ಆಯಿತು. ಲೇ ಶ್ರೀದೇವಿ, ಹುಷಾರು ಕಣೆ, ಯಾರು ನೋಡ್ಬಿಟ್ರೆ? ಅಯ್ಯೋ ಯಾರು ನೋಡಲ್ಲ, ನಡಿ ಬೇಗ ಹೋಗೋಣ.